ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಫ್ರೆಂಡು ಪ್ರಜ್ವಲ್ ಅಂತ ನನಗೋಸ್ಕರ ಏನೋ ಹೇಳ್ತಾ ಇದ್ದ. ಏನೋ ಪ್ರಜ್ವಲ್ ವಿಡಿಯೋ ಮಾಡ್ತಿದ್ಯಾ? ಏನು ಹೇಳೋ, ಏನು ನನ್ನ ಬಗ್ಗೆ ಅದೇನು ಹೇಳ್ತಿದ್ದ ಅವಾಗಲೇ, ಅದೇನು ಇವಾಗ ಹೇಳ್ತೀನಲ್ಲ. ಹಾಂ. ನೋಡಿ ಫ್ರೆಂಡ್ಸ್, ಇವನು ತುಂಬಾ ಕಷ್ಟ ಪಡ್ತಾ ಇದ್ದಾನೆ ವಿಡಿಯೋ ಮಾಡೋದು. ಕಷ್ಟ ಅಂದ್ರೆ ಇಷ್ಟಪಟ್ಟು ಕಷ್ಟ ಆದ್ರೂ ಮಾಡ್ತಾ ಇದ್ದಾನೆ. ಅವ್ನ್ದು ಏನಂದ್ರೆ, ಒಂದು ತಪ್ಪು ಅಂದ್ರೆ ಡೈಲಾಗ್ಗಳನ್ನ ಬಾಯ್ ಹೊಡಿತಾ ಇದ್ದಾನೆ. ಅವ್ನು ಅದು ಮಾಡಬಾರ್ದು. ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದನ್ನ ಹೇಳಿದ್ದೀನಿ. ಇನ್ಮೇಲೆ ಅವನು ಆ ತಪ್ಪನ ಮಾಡಲ್ಲ, ಮಾಡಬಾರ್ದು. ತಪ್ಪನ ಮಾಡಲ್ಲ ಗೈಸ್. ಇನ್ಮೇಲಿಂದ ಅವ್ನೇನೇ ತಪ್ಪಿದ್ರು ನಾನು ಅವ್ನ ಬೆನ್ನೆಲುಬಾಗಿ ನಿಂತಿರ್ತೀನಿ. ಇವತ್ತಿನಿಂದ ನಾನು ಅವನ ಹಿಂದೆ ನಿಂತಿರ್ತೀನಿ. ನಾನು ಇಷ್ಟು ದಿನ ಅವನಿಗೆ ಬೈತಿದ್ದೆ, ಏನಂತ ಅಂದ್ರೆ, ನೀನು ವಿಡಿಯೋ ಸರಿ ಮಾಡಲ್ಲ, ಹಂಗೆ ಮಾಡ್ತೀಯ, ಜಾತ್ರೆ ಥರ ಮಾಡ್ತೀಯ, ಏನೋ ಒಂಥರ ಈ ಕಿಪ್ಪಿಗೆ ಕೇರ್ತೀಯಲ್ಲ, ಅವ್ರದ್ದೊಂದು ಗುಂಪಿಗೆ ಸೇರ್ಕತ್ತೀಯ, ನೀನು ಟ್ರೋಲ್ ಐತಿ, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಯಾವಾಗ ನಾನು ಇವ್ನ ಫೋನ್ನ ಹಿಡ್ಕೊಂಡು ನಾನು ಲಾಗ್ ಮಾಡಬೇಕಂತ, ಈಗ ಒಂದು ಫ್ಯೂ ಮಿನಿಟ್ಸ್ ಬ್ಯಾಕ್ ಇವ್ನ ಫೋನಲ್ಲಿ ನಾನು ಲಾಗ್ ಮಾಡ್ತೀನಿ ಅಂತೇಳಿ ನಾನು ಕ್ಯಾಮ್ರಾ ಆನ್ ಮಾಡಿದೆ. ಅವಾಗ ಗೊತ್ತಾಯಿತು ಏನು ಕಷ್ಟ, ಕ್ಯಾಮ್ರಾ ಮುಂದೆ ಮಾತಾಡೋದು ಎಷ್ಟು ಕಷ್ಟ ಆಯ್ತು ಅಂತ ಅವಾಗ ಗೊತ್ತಾಯಿತು. ಸೊ ಇವತ್ತಿಂದ ತಿದ್ಕೊತಾನೆ, ಇವತ್ತಿಂದ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ, ಕಷ್ಟಪಡ್ತಾ ಇದ್ದಾನೆ. ಖಂಡಿತವಾಗ್ಲೂ ಮುಂದೆ ಬೆಳೀತಾನೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಇವ್ನಿಗೆ ಫಾಲೋ ಮಾಡ್ಕೊಳ್ರಿ. ಮತ್ತು ಕಮೆಂಟ್, ಇವ್ನೇನೇ ತಪ್ಪಿತ್ತಂದ್ರೂ ನಿಮ್ಗೆ ಇಷ್ಟ ಆಯ್ತಂದರೆ ಕಮೆಂಟ್ ಹಾಕಿ ಅಂತ ನಾವು ಕೇಳಲ್ಲ. ತಪ್ಪೇನೇ ಇದ್ರೂ ಯಾರೂ ಟ್ರೋಲ್ ಮಾಡಬೇಡಿ, ಬೈಬೇಡಿ. ಏನು ತಪ್ಪಂತ ಹೇಳಿ. ಇಷ್ಟು ಹೇಳಕ್ಕೆ ಖುಷಿ